ಸ್ನೇಹಿತರೆ, ಕೊನೆಗೂ ಗಾಡಿ ಎಲ್ಲ ಲೋಡ್ ಆಯಿತು. ಬೆಲ್ಟ್ ಎಲ್ಲ ಹೊಡ್ಕೊಂಡೆ. ಪಾಪ ಹಿಂದೆ ಹುಡುಗ ಬಂದು ಹೆಲ್ಪ್ ಮಾಡೋಕ್ಕೆ, ಬೆಲ್ಟ್ ಹೊಡಿಯೋಕ್ಕೆ ಆಚೆ ಹಾಕ್ಬಿಟ್ಟಿದ್ದೆ ಗಾಡಿ. ಅಲ್ಲಿಂದ ಬೆಲ್ಟ್ ಎಲ್ಲ ಹೊಡ್ಕೊಂಡು ಸೀದಾ ಹೊರಟವನೇ. ನಾನು ಬಂದೆ ನಮ್ಮ ರೈಲ್ವೆ ಗೇಟ್ ಹತ್ರ. ನಮ್ಮ ರೈಲ್ವೆ ಗೇಟ್ ಹತ್ರ ಬಂದರೆ ಯಾವಾಗಲೂ ಬೇಜಾರು ಗುರು, ಯಾವಾಗಲೂ ಗೇಟ್ ಹಾಕಿರ್ತಾರೆ. ಇದೇನೋ ಅಂಡರ್ಗ್ರೌಂಡ್ ಮಾಡ್ತಾರಂತೆ. ಸರಿ, ಇನ್ನೇನು ಮಾಡೋದು, ಎಲ್ಲ ಹಣೆ ಬರ ಅಂದ್ಕೊಂಡು ಸೀದಾ ಬಂದವನೇ. ನೈಸ್ ರೋಡಿಗೆ ರೀಚ್ ಆದೆ ಗುರು. ನೈಸ್ ರೋಡಿಗೆ ರೀಚ್ ಆಗ್ತೀನಿ. ಕಾರು ಅರ್ಧ ಗಂಟೆ ಆದರೂ ಮುಂದೆನೇ ಹೋಗ್ಬಾರ್ದ. ಕೊನೆಗೂ ಅದನ್ನೆಲ್ಲ ದಾಟ್ಕೊಂಡು ನೈಸ್ ರೋಡೆಲ್ಲ ದಾಟಿ ಹಂಗೆ ಪೀಣ್ಯ ಹತ್ತತ್ರ ಬಂದೆ. ಮಾಮೂಲಿ ನಮ್ಮ ಪೀಣ್ಯ ಫ್ಲೈಓವರ್ ಇದೆಯಲ್ಲ, ಅದ್ರ ಮೇಲೆ ಬರ್ತೀನಿ ಗುರು. ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ, ಎಲ್ಲರೂ ಮಾರ್ನಮಿ ಹಬ್ಬಕ್ಕೆ ಬಾಡ್ ತಿನ್ನೋಕೆ ಊರಿಗೆ ಹೋಗಿದ್ರು. ಇವತ್ತೆಲ್ಲ ವಾಪಸ್ ಬರ್ತವ್ರೆ, ಅದಕ್ಕೆ ಜಾಮು. ನೋಡಿ, ಟಾಟಾ ಎಸಿ ಗಾಡಿ ಸೈಡ್ ಕೊಡ್ಬೋದು ಅವ್ರಿಗೆ. ಅಷ್ಟೊಂದು ಜಾಗ ಐತಲ್ಲಿ, ಆರಾಮಾಗಿ ಪಾಸ್ ಆಗುತ್ತೆ. ನನ್ನಂತೂ ದೊಡ್ಡ ಗಾಡಿನೇ ನಾನು ಸೈಡ್ ಕೊಟ್ಟಿದ್ದೀನಿ. ನೋಡಿ, ಆಂಬುಲೆನ್ಸ್ ಅಷ್ಟೊತ್ತಿಂದ ನಿಂತೈತೆ, ಸೈಡ್ ಕೊಡ್ತಾ ಇಲ್ಲ. ನೋಡಿ ಏನು ಕತೆ ಅಂತ. ಇದೆಲ್ಲ ಯಾವ ಬುದ್ಧಿ ಬರುತ್ತೋ. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಹೆಬ್ಬಾಳ ಕಡೆಗೆ ಲೆಫ್ಟ್ ತೊಗೊಂಡೆ ಗುರು, ಗೊರಗುಂಟೆಪಾಳ್ಯದಿಂದ. ಅಲ್ಲಿಂದ ಹಾಗೆ ಮುಂದೆ ಬರ್ತಿದ್ದೆ. ನನಗೆ ಖುಷಿ ಆಗೋಯ್ತು ನನಗಂತೂ. ಯಾಕಪ್ಪ ಅಂತ ಅಂದರೆ, ನಮ್ಮೊಬ್ಬರು ಸ್ನೇಹಿತರು ಸಿಕ್ಕಿದ್ರು, ನಮ್ಮ ಫಾಲೋವರ್ಸ್ ಅಂತೆ, ನನ್ನ ಫಾಲೋ ಮಾಡ್ತಾರಂತೆ, ನನ್ನ ವೀಡಿಯೋ ಎಲ್ಲ ನೋಡ್ತಾರಂತೆ. ನನ್ನ ಸ್ನೇಹಿತರು ಒಬ್ಬರು ಸಿಕ್ಕರು, ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ನನಗಂತೂ. ಬನ್ನಿ ಬ್ರೋ, ಟೀ ಕುಡಿಯೋಣ ಅಂದರೆ ಅಲ್ಲಿ ಆ ಹೆಬ್ಬಾಳ ರೋಡಲ್ಲಿ ಯಾವುದೂ ಟೀ ಅಂಗಡಿ ಇಲ್ಲ, ಮತ್ತು ಗಾಡಿನೂ ನಿಲ್ಸೋಕ್ಕಾಗಲ್ಲ. ಬಿಡಿ ಬ್ರೋ, ಇನ್ನೊಂದು ಸತಿ ಸಿಕ್ಕಿದಾಗ ಕುಡಿಯೋಣ ಅಂತ ಅಂದರು. ನನಗಂತೂ ಅವ್ರನ್ನ ಮಾತಾಡಿಸಿ ಖುಷಿ ಆಯಿತು. ಥ್ಯಾಂಕ್ ಯು ಬ್ರದರ್. ಅಲ್ಲಿಂದ ಸೀದಾ ಅದನ್ನು ದಾಟಿ ನಾನು ಮುಂದೆ ಬರ್ತೀನಿ. ನಮ್ಮ ದೇವನಹಳ್ಳಿ ಟೋಲೆಲ್ಲ ದಾಟ್ಕೊಂಡು ಹಂಗೆ ಮುಂದೆ ಬರ್ತೀನಿ. ಮಾಮೂಲಿ ನಮ್ಮ ನಂದಿ ಬೆಟ್ಟ ರೋಡ್ಗೆ ಲೆಫ್ಟ್ ಎತ್ಕೊಂಡೆ. ನಂದಿ ಗಾರ್ಡನ್ ಅಂತ ಹೋಟೆಲ್ ಇದೆಯಲ್ಲ, ನಂದಿ ಉಡುಪಿ ಅಂತ, ಅಲ್ಲಿಂದ ಲೆಫ್ಟ್ ಎತ್ಕೊಂಡವನು ಸೀದಾ ನಮ್ಮ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅವ್ರು ನೋಡಿದ್ರೆ ಕಸ್ಟಮರ್ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಅಲ್ಲಿ ಬಂದು ನೋಡ್ತೀನಿ, ಗಾಡಿ ಅನ್ಲೋಡ್ ಆಗಲ್ಲ ಅಂತ ಹೇಳ್ತವ್ರೆ. ನೋಡಿ ಗುರು, ಎಷ್ಟು ಚೆನ್ನಾಗೈತೆ. ಏಕಲು ನೀಲಗಿರಿ ಸಾಲು, ನೀಲಗಿರಿ ಮರ. ನನಗಂತೂ ಇದನ್ನೆಲ್ಲ ನೋಡಿ ಖುಷಿ ಆಯಿತು ಗುರು. ಏನೋ ಕಸ್ಟಮರ್ ಇವತ್ತು ಅನ್ಲೋಡ್ ಮಾಡಲ್ಲ, ಪಾಲ್ಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಒಂದು ಸ್ವಲ್ಪ ಚೆಂಗ್ಳು ತಿಂಡಿ ತಿನ್ನೋಣ ಅಂತ ಪೆಟ್ಟಿ ಅಂಗಡಿಗೆ ಹೋಗಿದ್ದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ.